ಇವತ್ತು ಫೆಬ್ರವರಿ 13. ಸೊ ಆಲ್ರೆಡಿ 31, 13, 44 ದಿನ ಆಗಿದೆ. 44 ದಿನ ಆಗಿದೆ ಈ 2026 ಬಂದು. ಅದೇ ನಮ್ಮದು ಒಂದು ಗೋಲು ಇರುತ್ತಲ್ಲ, ವೆಯ್ಟ್ ಲಾಸ್ ಮಾಡಬೇಕು. ಒಂದು 4 ತಿಂಗಳು ಎಲ್ಲಿ ಹೋದ ವರ್ಷ ಸೆಪ್ಟೆಂಬರಲ್ಲಿ ನಾನು 88 kg ಹಂಗಿದ್ದೆ, ಕಮ್ಮಿ ಮಾಡಿದ್ದೆ. ಬಟ್ ಅದು ಮಸಲ್ ಲಾಸ್ ವಿತ್ ಫ್ಯಾಟ್ ಲಾಸ್ ಅಂತ ಆಗಿತ್ತು. ಸೊ ಅದು ಆವಾಗ ಆಲ್ಕೋಹಾಲು ಎಲ್ಲ ಇತ್ತು. ಸೊ ಅದಕ್ಕೆ ಇದಾಗಿತ್ತು, ವೆಯ್ಟ್ ಲಾಸ್ ಆಗ್ತಾಯಿತ್ತು. ಬಟ್ ಆವಾಗ ಕಾಲೇಜಲ್ಲಿದೆ, ಮಾಸ್ಟರ್ಸ್ ಮಾಡ್ತಾಯಿದ್ದೆ. ಸೊ ಅದಕ್ಕೇ ಬೆಂಗಳೂರಲ್ಲಿ ಒಬ್ಬನೇ ಇದ್ದೆ. ಸೊ ಅಡುಗೆನೂ ಸರಿಯಾಗಿ ಆಗ್ತಾಯಿರಲಿಲ್ಲ. ಸೊ ವೆಯ್ಟ್ ಲಾಸ್ ಆಗ್ತಾಯಿತ್ತು. ಬಟ್ ಆವಾಗ ರಾಂಗ್ ಆಗಿತ್ತು. ಸೊ ಇವಾಗ ನಾನು ಮನೆಗೆ ಬಂದು ಕೂತ್ಕೊಂಡೆ. ಆಲ್ಮೋಸ್ಟ್ ನವಂಬರಿಂದನೇ ಅಂದ್ಕೋಬೋದು, ನವಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ನವಂಬರ್ ಬೇಡ, ಸ್ಯಾಟರ್ಡೆ ಅಲ್ಲ, ಸೆಪ್ಟೆಂಬರಿಂದನೇ ನೋಡಿದ್ರೆ ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರ್, ಜಾನ್. ಸೊ 4, 5 ಇವಾಗ 6th ಮಂತು. ಸೊ ಇದರಲ್ಲೇ 88ಇಂದ 108ಗೆ ಹೋಗಿದ್ದೆ. ಸೊ 108ಗೆ ಹೋಗಿದ್ದೆ. ಸೊ ಇದು ಜಾಸ್ತಿ ಆಯ್ತು. ಇದು 20 kg 4 ತಿಂಗಳು ಜಾಸ್ತಿ ಮಾಡಿದ್ದೀನಿ. ಓವರ್ ವೆಯ್ಟು, 32% ಬಾಡಿ ಫ್ಯಾಟು. ಸರಿ ಹೋಗಲ್ಲ ಇದು. ಆಮೇಲೆ ಜಾಬ್ ಹಿಡಿಬೇಕು. ಜಾಬ್ ಹಿಡಿಯೋಷ್ಟರಲ್ಲಿ ಈ ಥರ ಬಾಡಿ ಎಲ್ಲ ಇಟ್ಕೊಂಡ್ರೆ ಆಗಲ್ಲ ಅಂದ್ಬಿಟ್ಟು ಈಗ ಜಾಬಿಗೂ ರೆಡಿ ಆಗ್ತಾಯಿದ್ದೀನಿ. ಜೊತೆಗೆ ಫಿಟ್ನೆಸ್ ಕಡೆಯೂ ಫೋಕಸ್ ಮಾಡ್ತಾಯಿದ್ದೀನಿ. ಸೊ ಜಾನ್ವರಿಯಲ್ಲಿ ಎಂತ ಮಾಡಿಲ್ಲ, ಅಷ್ಟು ಎಲ್ಲ ತಿಂತಾನೇ ಬಂದು ಇದು ಮಾಡಬೇಕು ಅಂತ. ಬಟ್ ಈ ಒಂದು ವಾರದಿಂದ ಅಂದರೆ ಆವಾಗಿಂದ ಅಂದರೆ 8ನೇ ತಾರೀಕು 7ನೇ ತಾರೀಕಿಂದ ಫೆಬ್ರವರಿ 7ಇಂದ ಸ್ಟಾರ್ಟ್ ಮಾಡಿದೆ. ಸೊ 108ಇಂದ ನನ್ನ BMR ಇದು ಮಾಡಿ TDE ಕ್ಯಾಲ್ಕುಲೇಟ್ ಮಾಡಿ, TDE ಅಂದರೆ ಟೋಟಲ್ ಎಕ್ಸ್ಪೆಂಡಿಚರ್ ಮಾಡೋವಂಥ ಎನರ್ಜಿ ಎಕ್ಸ್ಪೆಂಡಿಚರ್ ಮಾಡೋದು ದಿನದಲ್ಲಿ ವಿತ್ ಕ್ಯಾಲ್ರೀಸು ಹೀಗೆ ನೀಟೆಲ್ಲ ಕ್ಯಾಲ್ಕುಲೇಟ್ ಮಾಡಿ. ಸೊ ಇವಾಗಲೂ ಅಷ್ಟೇ, ನಾನೀಗ ಮನೆಯಲ್ಲೇ ವಾಕಿಂಗ್ ಮಾಡ್ತಾಯಿದ್ದೀನಿ. ಸೊ ಆಚೆ ಹೋಗೋಕೆ ಏನಂದರೆ ಈ ಬಟ್ಟೆಗಳು ಮೊದಲೆಲ್ಲ ಇತ್ತು, ಫಿಟ್ ಆಗ್ತಾಯಿಲ್ಲ. ಈ ಥರ ಹುಡೀಸು ಟಿ ಶರ್ಟು ಅಷ್ಟೇ ಇದು ಮಾಡ್ತಾಯಿದ್ದು. ಸೊ ಈ ಥರ ಉಸಿರು ಇದು ಆಗುತ್ತೆ ವಾಕಿಂಗ್ ಮಾಡ್ತಾ. ಬಟ್ ಅದೇ 10,000 ಸ್ಟೆಪ್ಸ್ ಮಾಡಬೇಕು ಅಂತ ಈಗ ಆಲ್ರೆಡಿ ಎಷ್ಟು 6,800 ಸ್ಟೆಪ್ಸ್ 6,800 ಸ್ಟೆಪ್ಸ್ ಆಗಿದೆ. 10K ಪ್ಲಸ್ ಮಾಡಬೇಕು ಅಂತ ಡೈಲಿ ಗೋಲು. ಎಷ್ಟು ದಿನ ಮಾಡ್ತಿದ್ದೆಲ್ಲ ಆಲ್ಮೋಸ್ಟ್ 4-5K ಆ್ಯಾವ್ರೇಜ್. ಆನ್ ಆ್ಯಾವ್ರೇಜ್ ವಾರದಲ್ಲಿ ಆ್ಯಾವ್ರೇಜ್ ತೊಗೊಳೋದ್ರೆ 4-5K ಆಗ್ತಾಯಿತ್ತು. ಬಟ್ 2 ಡೇಸಿಂದ 10K ಆಗ್ತಾಯಿದೆ. ಮನೆಯಲ್ಲೇ ಮಾಡ್ತಾಯಿದ್ದೀನಿ. ನಾನದು ಮನೆಯಿಂದ ಒಂದು ರೂಮಿಂದ ಇನ್ನೊಂದು ರೂಮಿಗೆ ಕ್ಯಾಲ್ಕುಲೇಟ್ ಮಾಡಿದೆ. ಸೊ ನನ್ನ ಹೈಟಿಗೆ ನನ್ನ ವೆಯ್ಟಿಗೆ, ನನ್ನ ಹೈಟ್ 5'11". ಸೊ ನನ್ನ ವೆಯ್ಟು 400. ಈಗ ಹೌದು, ವೆಯ್ಟ್ ಹೇಳಿಲ್ಲ. ಸೊ ಪ್ರೆಸೆಂಟ್ ವೆಯ್ಟ್ ಈಗ 106.4 ಮಾರ್ನಿಂಗ್ ವೆಯ್ಟ್ ಇದ್ದಿದ್ದು. ಸೊ ಎಲ್ಲ ವಾಶ್ರೂಮಲ್ಲಿ ಹೋಗಿ ಬಂದಾದಮೇಲೆ ಆ ವೆಯ್ಟ್ ಇದ್ದಿದ್ದು. ಸೊ ಅದೇ ಈ ಕ್ಯಾಲ್ಕುಲೇಟ್ ಮಾಡ್ತಿದ್ದೆ, ಈ ವಾಕಿಂಗ್ಗೆ ಏನು ಟೈಮ್ ಹಿಡಿಯುತ್ತೆ, ಎಷ್ಟೊತ್ತು ಬೇಕಾಗತ್ತೆ ಅಂತ ಶೆಡ್ಯೂಲ್ ಮಾಡ್ತಾಯಿದ್ದೆ. ಅಂದರೆ ನನಗೀಗ ಟೈಮ್ ಬ್ಲಾಕಿಂಗು ಅಥವಾ ಶೆಡ್ಯೂಲ್ ಮಾಡುವಂಥದ್ದು ಇಷ್ಟ ಆಗುತ್ತೆ. ಸೊ ಹಾಗೇ ಡಿಫ್ರೆಂಟ್ ಗೋಲ್ಸ್ ಇಟ್ಕೊಂಡಿದ್ದೀನಿ. ಸೊ ದಿನದಲ್ಲಿ ಅಂದರೆ ಟು ಡೂ ಲಿಸ್ಟು, ಈ ದಿನದಲ್ಲಿ ಇಷ್ಟು ಆ್ಯಕ್ಟಿವಿಟಿ ಆಗಬೇಕು ಅಂತ 7 ಆ್ಯಕ್ಟಿವಿಟೀಸ್ ಇಟ್ಕೊಂಡಿದ್ದೀನಿ, ಆ್ಯಕ್ಟಿವಿಟೀಸ್ ಮಾಡಬೇಕು ಅಂತ. ಸೊ ಮೆಡಿಟೇಷನ್ ಆಗಿರ್ಬೋದು, 10 pages ಬುಕ್ ಓದೋದಾಗಿರ್ಬೋದು, ಅಥವಾ ನಾನು ಬ್ರಾಹ್ಮಣ, ಸೊ ನಾನು ಪೂಜೆ ಮಾಡೋದಾಗಿರ್ಬೋದು,
ಯಾಕಂದರೆ 10th ಆದಮೇಲೆ ನಾನು ಪೂಜೆ ಮನೆ ಮಾಡಿಲ್ಲ, ಯಾಕಂದ್ರೆ ಸ್ಟಡೀಸಿಗೆ ಬ್ಲಾಗ್ ಇದಾಗತ್ತೆ ಅಂತ ಅಂದ್ಬಿಟ್ಟು ಟೈಮ್ ಸಾಕಾಗಲ್ಲ ಅಂದ್ಬಿಟ್ಟು ಅದನ್ನು ಬಿಟ್ಬಿಟ್ಟೆ. ಅದು ನನ್ನ ಮೂರ್ಖತನ, ಅದು ನನಗೆ ರಿವರ್ಸೇ ಹೊಡೀತು. ಯಾವುದ್ರಲ್ಲೂ ಅಷ್ಟು ಸ್ಟಡೀಸಲ್ಲಿ ಇದು ಮಾಡಿಲ್ಲ. ಏನೋ ಮಾಸ್ಟರ್ಸ್ ಬಂದಾಗ ಆಗಿದೆ, ಬಟ್ ಇದು ಮಾಡಿಲ್ಲ. ಸೊ ಅದು ಬೇರೆಯೇ ಟ್ರ್ಯಾಕು ಬಿಡಿ, ಅದೆಲ್ಲ ಚೆನ್ನಾಗಿ ಆಯ್ತು. ಏನೋ ಒಂದು ಮಾಡಿ ಮುಗಿಸಾಗಿದೆ, ಈಗ ಜಾಬ್ ಹಿಡಿಬೇಕಷ್ಟೆ. ಸೊ ಅದೇ 106.4 ಇದ್ದಿದ್ದು. ಸೊ ಈಗ ಒಂದು ರೂಮಿಂದ ಇನ್ನೊಂದು ರೂಮು ನಮ್ಮದು ಮನೆಯಲ್ಲಿ ನನ್ನ ಹೈಟಿಗೆ, ನನ್ನ ವೆಯ್ಟಿಗೆ 40ಇಂದ 42 ಸ್ಟೆಪ್ಸ್ ಆಗುತ್ತೆ. ಸೊ ಒಂದು ರೌಂಡ್ ಅಪ್ ಆ್ಯಂಡ್ ಡೌನ್, ಒಂದು ರೂಮ್ ಒನ್ನಿಂದ ರೂಮ್ 2, ರೂಮ್ 2ಇಂದ ರೂಮ್ 1. ಸೊ ಇದು ಮಾಡೋದ್ರಲ್ಲಿ 42 ಸ್ಟೆಪ್ಸ್ ಆಗುತ್ತೆ. ಅದೇ ನಂಗೆ ಲಾಂಗೆಸ್ಟ್ ಫ್ರೀಯಾಗಿ ಹೋಗೋಂಗೆ ಆಗೋದು. ಸೊ ಇದೊಂದು ಲೈಟ್ ಹಾಕ್ಬಿಡ್ತೀನಿ, ಸುಮ್ಮನೆ ಹಾಕ್ಬೇಕು ಇರಲಿ, ಆಗುತ್ತೆ. ಸೊ 1000 ಸ್ಟೆಪ್ಸ್ ಮಾಡೋಕ್ಕೆ ಎಷ್ಟೊತ್ತು ಬೇಕಾಗತ್ತೆ ಅಂತ ಲೆಕ್ಕಾಚಾರ ಮಾಡಿದೆ. ನನ್ನ ಹೈಟಿಗೆ, ನನ್ನ ವೆಯ್ಟಿಗೆ ಇಟ್ ಟೇಕ್ಸ್ ಅರೌಂಡ್ 8 to 10 minutes ಟು ಕಂಪ್ಲೀಟ್ 1000 ಸ್ಟೆಪ್ಸ್. ಸೊ ಫಾಸ್ಟಾಗಿ ಮಾಡ್ತೀನಿ ಅಂದರೆ 8 minutes ಆಗುತ್ತೆ. ಸ್ವಲ್ಪ ಮೀಡಿಯಮ್ ಪೇಸು ಮಾಡ್ತೀನಿ ಅಂದರೆ, ಮೀಡಿಯಮ್ ಅಂದರೆ ಚೂರು ಸ್ಲೋ ಮಾಡಿಕೊಂಡು ಮಾಡ್ತೀನಿ ಅಂದರೆ ಸೊ 10 minutes ಬೇಕು, 10 minutes ಮ್ಯಾಕ್ಸ್ ಬೇಕಾಗುತ್ತೆ. ಸೊ 10 minutes ಲೆಕ್ಕಾಚಾರನೇ ಇಟ್ಕೊಂಡ್ರೆ ಐ ನೀಡ್ 100 minutes ಟು ಕಂಪ್ಲೀಟ್ 10K ಸ್ಟೆಪ್ಸ್. 100 minutes ಅಂದರೆ 1.5 ಗಂಟೆಗಿಂತ 5 ನಿಮಿಷ ಜಾಸ್ತಿ, 1 hour 35 minutes ಐ ವಾಂಟ್ ಟು ಕಂಪ್ಲೀಟ್ 10K ಸ್ಟೆಪ್ಸ್ ಡೈಲಿ. ಸೊ ಹಾಗೆಯೇ ಟೈಮ್ ಡಿಸ್ಟ್ರಿಬ್ಯೂಟ್ ಮಾಡಿರ್ತೀನಿ. ಈಗ ಮಾರ್ನಿಂಗ್ 1 hour ವಾಕ್ ಮಾಡ್ತೀನಿ. ಸೊ 10 minutes ಸೆಷನ್ 1K ಆಗುತ್ತೆ ಅಂತಂದರೆ 60 minutes ಇದೆ. ಸೊ 6K ಸ್ಟೆಪ್ಸ್ ಆಗುತ್ತೆ. ಸೊ ಈಗಷ್ಟೇ ಮಾರ್ನಿಂಗ್ ಆಲ್ರೆಡಿ 8 ಆಗಿದೆ. ಯಾಕಂದರೆ ಸೊ ವಾಕಿಂಗ್ ಹಂಗೆ ನಂದು ಒಂದು ಇಂಟೆನ್ಷನ್ ಏನು ಚೇಂಜಸ್ ಮಾಡ್ಕೊಂಡೆ ಅದ್ರ ಮೈಂಡಲ್ಲಿ. ಇವಾಗ ನಾನು ಯೂಟ್ಯೂಬ್ ನೋಡ್ತೀನಿ, ಸಾಂಗ್ ಕೇಳ್ತೀನಿ. ಈಗ ಇನ್ಸ್ಟಾಗ್ರಾಮ್ ರೀಲ್ಸ್ ಆಗಿರ್ಬೋದು ಅಥವಾ ಯೂಟ್ಯೂಬ್ ಶಾರ್ಟ್ಸ್ ಆಗಿರ್ಬೋದು. ಸೊ ಅದನ್ನೆಲ್ಲ ಕೂತ್ಕೊಂಡು ಮಲ್ಕೊಂಡು ನೋಡೋಕ್ಕಿಂತ ಸೊ ಇದನ್ನು ವಾಕ್ ಮಾಡ್ತಾನೆ ನೋಡ್ಬೋದಲ್ಲ. ನಿಂಗೆ ಮಸಲ್ ಮೆಮೊರಿ ಅಥವಾ ಮೈಂಡ್ ಮೆಮೊರಿ ಬಂದುಬಿಟ್ಟಿರುತ್ತೆ. ಅಂದರೆ ಈಗ ಮನೆ ಹಿಂಗಿದೆ, ಇಲ್ಲಿ ಟಚ್ ಆಗುತ್ತೆ, ಇಲ್ಲಿ ಟಚ್ ಆಗೋಲ್ಲ ಅಂತ. ಸೊ ಇವಾಗ ನೀವು ಸ್ಕ್ರೀನ್ ನೋಡೋದು ಸ್ವಲ್ಪ ಆ ಕಡೆ, ಈಗ ನಾನೇನು ಮಾಡ್ತೀನಿ ಹಾಗೆ ನೋಡ್ತಾ ಹೋದರೆ ಹೆಂಗಿದ್ರೆ ಇನ್ಫಾರ್ಮೇಷನ್ ಆಡಿಯೋ ಕಿವಿಗೆ ಹಾಕ್ಕೊಂಡಿರ್ತೀಯ. ಸೊ ಬರ್ತಾ ಇರುತ್ತೆ, ಇವಾಗ ನೋಡ್ತಾ ಇರ್ಬೋದು ಅವಾಗ ಅಂತ. ಸೊ ಆ ಟೈಮ್, ಆ 1 hour 35 minutes 100 minutes ಸೊ ನಿಂಗೆ ಹೋಗೋದು ಗೊತ್ತಾಗಲ್ಲ. ಸೊ ಇನ್ಫಾರ್ಮೇಟಿವ್ ವೀಡಿಯೋ, ಫನ್ ವೀಡಿಯೋ, ಸಾಂಗ್ಸು ಎಲ್ಲನೂ ಹಾಕೊಂಡು. ಸೊ ಆ ಥರ ರೀತಿಯಲ್ಲಿ ಅದನ್ನು ನಾನು ಈಗ ಮೊನ್ನಿತ್ಲಾಗೆ ಡಿಸ್ಕವರ್ ಮಾಡಿದ್ದು ಆ ಥರ ಇದು. ಸೊ ಮೊದಲಾಗಿದ್ರೆ ನಂಗೆ ಅದು ಮಾಡೋಕ್ಕಾಗ್ತಿರ್ಲಿಲ್ಲ. ಈಗ ರೀಸೆಂಟಾಗಿ ಕ್ಯಾಲ್ಕುಲೇಟ್ ಮಾಡಿ ಸೊ ಈ ಥರ ಮಾಡ್ಬೋದಲ್ಲ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿಕೊಂಡೆ. ಸೊ ಆಮೇಲೆ ಇನ್ನೊಂದು ಏನಂದರೆ, ನಾನು ವಾಕಿಂಗ್ ಟ್ರ್ಯಾಕ್ ಮಾಡೋದು ನನ್ನ ಫೋನಲ್ಲಿ ಸ್ಯಾಮ್ಸಂಗ್ ಹೆಲ್ತಿಂದ ಟ್ರ್ಯಾಕ್ ಮಾಡೋದು. ನಂಗೆ ಅದು ಆ್ಯಕ್ಯುರೇಟ್ ಅಂದರೆ ಮೋಸ್ಟ್ ಆಫ್ ಆಲ್ ಆ್ಯಕ್ಯುರೇಟ್ ಅಂತಲೇ ಅನಿಸುತ್ತೆ. ಯಾಕಂದ್ರೆ ನಾನು 40ಇಂದ 42 ಸ್ಟೆಪ್ಸ್ ಕೌಂಟ್ ಮಾಡಿದ್ರು ಅದನ್ನು 40 ಸ್ಟೆಪ್ಸು 42 ಸ್ಟೆಪ್ಸು ಕೌಂಟ್ ಮಾಡಿರುತ್ತೆ. ಸೊ ಐ ಫೌಂಡ್ ಹೈ ಆ್ಯಕ್ಯುರಸಿ ಇನ್ ಸ್ಯಾಮ್ಸಂಗ್ ಹೆಲ್ತ್. +100 ಮೈನಸ್ ಇರ್ಬೋದು, ಬಟ್ ಇಟ್ಸ್ ಓಕೆ. ಸೊ ಇವಾಗ ಈಗ ಆಲ್ರೆಡಿ 6.8 ನಾನು ಅವಾಗಿಂದ ವೀಡಿಯೋ ನೋಡ್ತಾಯಿದ್ದೀನಿ. ಸೊ ವೀಡಿಯೋ ಟೈಮ್ ವೇಸ್ಟ್ ಆಗ್ತಾಯಿಲ್ಲ. ಸೊ ಇವಾಗ ಸಪ್ರೇಟ್ ನೀವು ವಾಕಿಂಗ್ ಮಾಡ್ಬೇಕಂದ್ರೂ ಅದಕ್ಕೆ ಸಪ್ರೇಟ್ ಟೈಮ್ ಕೊಟ್ಟು ಇದು ಮಾಡ್ತೀರ, ಅಥವಾ ಯೂಟ್ಯೂಬ್ ವೀಡಿಯೋ ಟೈಮ್ ಪಾಸ್ ಮಾಡೋಕ್ಕಂದ್ರೂ ಸಪ್ರೇಟಾಗಿ ಕೊಟ್ಬಿಡ್ತೀರ. ಸೊ ಐ ಕಂಬೈನ್ ದಟ್. ಸೊ ಇನ್ನೊಂದು ಏನಾದ್ರು ಟಾಸ್ಕ್ ಇದೆ. ಸೊ ಇವಾಗ ಇಫ್ ಇನ್ ಕೇಸ್ ಯಾವುದೋ ಒಂದು ವೀಡಿಯೋ ಇರುತ್ತೆ, ನೀವು ಅದು ರೆಕಾರ್ಡ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿರ್ತೀರ. ಒಂದು ಕೋರ್ಸ್ ಇದೆ ಅಂತ ಅಂದ್ಕೊಳ್ಳಿ, ಅದು ನಿಮಗೆ 1 year ಎಂಡ್ ಆಗುತ್ತೆ. ಸೊ ನಿಮಗೆ ಮಾತ್ರ ರೆಕಾರ್ಡ್ ಮಾಡಿ ಇಟ್ಕೋಬೇಕು ಅಂತ ಅಂದ್ಕೊಳ್ಳಿ. ಆವಾಗ ನೀವು ಅದನ್ನು OBS ಸ್ಟುಡಿಯೋದಲ್ಲಿ ರೆಕಾರ್ಡ್ ಮಾಡೋಕೆ ಆನ್ ಮಾಡಿ ಇಟ್ಬಿಟ್ಟು ಆ ವೀಡಿಯೋ ರನ್ ಮಾಡ್ತಾಯಿದ್ರೆ ಮುಂದೆ ಪಕ್ಕ ನೋಡ್ತೀರಾ. ಬಟ್ ಈಗ ಪ್ರೆಸೆಂಟ್ ಸಿಚುವೇಷನ್ ಇನ್ನೊಂದು 1 ತಿಂಗಳಲ್ಲಿ ಎಕ್ಸ್ಪೈರ್ ಆಗ್ತಿದೆ ಅದು ಆ ಕೋರ್ಸ್ ಅಂತಂದರೆ. ಸೊ ರೆಕಾರ್ಡ್ ಮಾಡಿ ಇಟ್ಬಿಟ್ರೆ ಸೊ ಹೆಂಗಿದ್ರು ಆ ರೂಮಲ್ಲಿ ಹೋಗ್ತಾ ಇರ್ತೀರ, ಏನಾದ್ರು ಪಾಸ್ ಆಯಿತು, ಏನಾದ್ರು ಇಶ್ಯೂಸ್ ಆಯಿತು ಅಂದರೆ ಕ್ಲಿಯರ್ ಮಾಡೋದು ಮತ್ತು ನೋಡೋ. ಸೊ ಮಲ್ಟಿ ಟಾಸ್ಕಿಂಗ್. ಸೊ ಇಂಥದ್ರಲ್ಲಿ ಸೊ ಅಂಥ ವಿಷಯಕ್ಕೆ ಎಲ್ಲ ಕಡೆಯೂ ಮಲ್ಟಿ ಟಾಸ್ಕಿಂಗ್ ಮಾಡೋಕ್ಕಂತ ಇಲ್ಲ, ಬಟ್ ಹಾಗೆ. ಸೊ ಇದು ನಾನು ಸೊಲ್ಯೂಷನ್ ಹುಡ್ಕೊಂಡಿರೋದು. ಸೊ ಇವಾಗ ನೋಡಿ, ನಾನೀಗ ವೀಡಿಯೋ ಮಾಡ್ತಾನೆ ವಾಕಿಂಗ್ ಮಾಡ್ತಾಯಿದ್ದೀನಿ. ಆಲ್ರೆಡಿ ನಾನು ಅವಾಗ ಸ್ಟಾರ್ಟಿಂಗಲ್ಲಿ ಹೇಳಿದಾಗ 6800 ಸ್ಟೆಪ್ಸ್ ಇದ್ದಿದ್ದು 7400 ಸ್ಟೆಪ್ಸ್ ಆಯಿತು. ಸೊ 600 ಸ್ಟೆಪ್ಸ್ ಐ ಹ್ಯಾವ್ ಡನ್ ಯಾವಾಗ ಈ ಒಂದು ಇಂಟರ್ವಲಲ್ಲಿ.
ಈ ಇಂಟರ್ವಲಲ್ಲಿ ಎಷ್ಟು ನಾನು ಆವಾಗ 6800 ಅಂದರೆ 7000, ಈಗ ಹೇಳ್ತಾನೆ 7500 ಆಗಿರುತ್ತೆ. ಸೊ ನೋಡೋಕ್ಕೆ ಹೋದರೆ ನಾನು 7500 ಆಗಿದೆ. ಸೊ ಆ ಥರ. ಸೊ ಅರೌಂಡ್ 240 to 250 ರೌಂಡ್ಸ್ ನಾನು ಹಾಕಬೇಕಾಗತ್ತೆ ಲೆಕ್ಕಾಚಾರ ಪ್ರಕಾರ. ಅಂದರೆ ಈ ರೌಂಡ್ಸು ಸ್ಟೆಪ್ಸ್ ಮಾಡ್ತೀನಿ. ಸೊ 10K ಸ್ಟೆಪ್ಸು ಸ್ಟಾರ್ಟ್ ಮಾಡಿರೋದು. ಸೊ ಅರೌಂಡ್ 450 ಕ್ಯಾಲ್ರೀಸ್. ಈ ಸ್ಯಾಮ್ಸಂಗ್ ಇದರಲ್ಲಿ ಕ್ಯಾಲ್ರೀಸ್ 700 ಕ್ಯಾಲ್ರೀಸ್ ಅಂತ ಹೇಳುತ್ತೆ. ಬಟ್ ರಿಯಾಲಿಟಿಯಾಗಿ ಬರ್ನ್ ಮಾಡುವಂಥದ್ದು 400-450 ಕ್ಯಾಲರೀಸು. ನಾನು ಎಲ್ಲ ಚಾಟ್‌ಜಿಪಿಟಿಗಾಗಲಿ ಅಥವಾ ಕ್ಲಾಡಿಗಾಗಲಿ ಕೇಳಿದಾಗ ಒಂದು ವ್ಯಾಲ್ಯೂ ಕೊಡು ಅಂತ ಕೇಳಿದೆ. ಸೊ ಆ ಒಂದು ವ್ಯಾಲ್ಯೂನ ನಾನು ತಲೆಗೆ ಇಟ್ಕೊಂಡಿದ್ದೀನಿ. ಸೊ 10K ಸ್ಟೆಪ್ಸ್ ಮಾಡಿದ್ರೆ 450 ಕ್ಯಾಲರೀಸ್ ಬರ್ನ್ ಆಗುತ್ತೆ ಅಂತ. ಸೊ ಆಮೇಲೆ ನನ್ನ ಡಯಟ್ ಇವಾಗ 1950 to 2000 ಕ್ಯಾಲರೀಸ್ ತಿಂತೀನಿ ನಾನು. ಸೊ ಅರೌಂಡ್ 80 to 90 ಗ್ರಾಮ್ಸ್ ಪ್ರೋಟೀನು. ಕಮ್ಮಿ ಇದೆ ಹೌದು, ಬಟ್ ನಾನು ಈಗ ಏನು ವರ್ಕ್ ಮಾಡದೇ ಇರೋದ್ರಿಂದ ಮನೆಯವ್ರು ದುಡ್ಡು ಹಾಕಿ ಇದು ಮಾಡೋಕ್ಕಾಗಲ್ಲ. ಇಷ್ಟು ದಿನ ಏನೋ ಓಕೆ, ಬಟ್ ಈಗ ಮನೆಯವ್ರ ಹತ್ರ ಕೇಳಿ ಏನು ಅದೆಲ್ಲ ಪ್ರೋಟೀನಾಗಲಿ ಪ್ರೋಟೀನಾಗಿ ಪನ್ನೀರ್ ತೊಗೋಬೇಕಂದ್ರೆ ₹100 ಇರುತ್ತೆ. ಸೊ ಅದಾದಮೇಲೆ ಪ್ರೋಟೀನ್ ಪೌಡ್ರ್ ತೊಗೋಬೇಕಂದ್ರೆ ಪ್ರೋಟೀನ್ ತೊಗೋಬೇಕಂದ್ರೂ 1200 1300. ಇಲ್ಲಾಂದರೆ ಪ್ರೋಟೀನ್ ಕಾನ್ಸಂಟ್ರೇಟ್ ತೊಗೋಬೇಕಂದ್ರೆ ನಾನು ನ್ಯಾಕ್ ಪ್ರೋ ತೊಗೋತಾಯಿದ್ದೆ. ನ್ಯಾಕ್ ಪ್ರೋ 1620 ಹಂಗಾಗುತ್ತೆ. ಇನ್ನು ಚೆನ್ನಾಗಿರೋದು ಬ್ರ್ಯಾಂಡಲ್ಲಿ ತೊಗೋಬೇಕಾದ್ರೆ 2000-2500 ಆಗುತ್ತೆ. ಸೊ ಆ ಒಂದು ತೊಗೋಬೇಕಂದ್ರೆ ನಾನೇ ಅರ್ನ್ ಮಾಡಬೇಕು, ತೊಗೋಬೇಕು. ಸೊ ನನ್ನ ಹತ್ರ ಏನು ಪಾಸಿಬಿಲಿಟೀಸ್ ತಿನ್ನೋಕ್ಕಿರುತ್ತೆ ಅಥವಾ ಹೋಮ್ ಫುಡ್ ಮನೆಯಲ್ಲಿ ಅಮ್ಮ ಏನು ಕುಕ್ ಮಾಡ್ತಾರೆ ಆ ಕುಕ್ ಮಾಡೋ ಫುಡ್ಡನ್ನೇ ಮೆಷರ್ ಮಾಡಿ ತಿನ್ನೋದು ಅಂತ. ಮೆಷರ್ ಮಾಡ್ತಾ ಇರ್ಬೇಕಾದ್ರೆ ಓಕೆ ನೀವು ಒಂದು ತಿಂಡಿನ ಮೆಷರ್ ಮಾಡಿದ್ಯಾ, ಸೊ ಇಷ್ಟು ಆಗಿದೆ, ಇಷ್ಟು ಆಲ್ರೆಡಿ ಕ್ಯಾಲರೀಸ್ ಆಗ್ಬಿಟ್ಟಿದೆ, ಈಗ ಏನು ತಿನ್ನೋದು ಬೇಡ ಅಂತ ಇರ್ತೀರ. ಸೊ ಅವಾಗ ಏನೋ ಬರುತ್ತೆ ಅಂದರೆ ನಾನು ಆಮೇಲೆ ಕ್ಯಾಲ್ಕುಲೇಟ್ ಮಾಡ್ತಾ ಇರೋದು ಕ್ಯಾಲರೀಸ್ ಎಲ್ಲ ಹೆಲ್ದಿಫೈ ಮೇಲಿ MyFitnessPal ಯೂಸ್ ಮಾಡ್ತಾಯಿದ್ದೆ. ಬಟ್ ಆ ಇಂಡಿಯನ್ ಬೇಸ್ ಟಚ್ ಇದೆ MyFitnessPalಲ್ಲಿ. ಬಟ್ ಐ ಫೀಲ್ ಮೋರ್ ಕನ್ವೀನಿಯೆಂಟ್ ವಿತ್ ಹೆಲ್ದಿಫೈ ಮೀ ಬಿಕಾಸ್ ಇಟ್ ಹ್ಯಾಸ್ ಇಂಡಿಯನ್ ಫ್ಲೇವರ್ಸ್ ಆಫ್ ಲೈಬ್ರರೀಸ್ ಆರ್ ಮೋರ್. ಸೊ ಆ ಇಂಡಿಯನ್ ಲೈಬ್ರರೀಸ್ ಜಾಸ್ತಿ ಇರೋದ್ರಿಂದ ಸೊ ನಾನು ಕ್ಯಾಲ್ಕುಲೇಟ್ ಮಾಡ್ತೀನಿ. ಇವಾಗ ಪಲ್ಯ ಅಂತ ಹಾಕ್ತೆ, ಈ ಕನ್ನಡದಲ್ಲೇ ನಾನು ಹಾಕ್ತೆ ಪಲ್ಯ ಅಂತ ಹಾಕ್ತೀನಿ ಅಂತ ಬರುತ್ತೆ. ಈ ಬೆಂಡೆಕಾಯಿ ಪಲ್ಯ ಅಂತ ಹಾಕಿದ್ರೆ ಬರುತ್ತೆ. ಅಲ್ಲೂ ಅಷ್ಟೇ ಕ್ಯಾಲರೀಸು ಅಷ್ಟೇ, ಅದು ಅಪ್ ಆ್ಯಂಡ್ ಡೌನ್ ಇರುತ್ತೆ. ಬಟ್ ಇಟ್ಸ್ ಓಕೆ, ಪ್ಲಸ್ ಆರ್ ಮೈನಸ್ ಇರುತ್ತೆ. ಅದು ಮ್ಯಾನೇಜಬಲ್. ಅದು ನೀನು ಹೆಂಗಿರೋ ಕಾರ್ಡಿಯೋ ಮಾಡ್ತಾಯಿದ್ದೆ, ಸೊ ಅದರಲ್ಲಿ ಮೈನಸ್ ಮಾಡ್ಕೋಬೋದು. ಈಗ ಬೆಳಗ್ಗೆ ಹೊತ್ತು ಅಷ್ಟು ಹಸಿವು ಜಾಸ್ತಿ ತಿನ್ನಬೇಕು ಅಂತ ಇರುತ್ತೆ. ಅಂದರೆ ಈಗ ಹೀಟ್ ಲೈಕ್ ಕಿಂಗ್ ಅಂತ ಇರುತ್ತಲ್ಲ, ಬೆಳಗ್ಗೆ ಜಾಸ್ತಿ ಪೋರ್ಷನ್ ತಿನ್ನಬೇಕು, ಮಧ್ಯಾಹ್ನನೂ ತಿನ್ನಬೇಕು, ನೈಟ್ ಹೊತ್ತು ಕಮ್ಮಿ ತಿನ್ನಲೇಬಾರ್ದು. ಆ ಥರ ಫಾಸ್ಟಿಂಗ್ ಮಾಡಿದ್ರೆ ಈವ್ನಿಂಗ್ ಫಾಸ್ಟಿಂಗ್ ಮಾಡಬೇಕು. ಬಟ್ ನನಗೆ ಜಾಸ್ತಿ ಹಸಿವು ಆಗೋದೇ ಸಂಜೆ ಹೊತ್ತು. ಸೊ ಲೆಕ್ಕಾಚಾರ ಹಾಕಿದ್ರೆ ಇವಾಗ ಇಫ್ ಐ ಈಟ್ ಎಟ್ 9 ಅಂತ ಅಂದ್ಕೊಂಡ್ರೆ ನೆಕ್ಸ್ಟ್ 4 hours 1 o'clock ಊಟ ಮಾಡ್ತೀನಿ. ಸೊ 1 o'clock ಊಟ ಆದಮೇಲೆ ನೆಕ್ಸ್ಟ್ 4 hours ಅಂದರೆ 5 o'clock ಹಸು ಆಗೇ ಆಗುತ್ತೆ ನನಗೆ. ಆ ಟೈಮಲ್ಲಿ ತಿಂತೀನಿ. ನೆಕ್ಸ್ಟ್ 4 hours ಅಂತಂದರೆ 8 to 9, 8-9 ಮತ್ತೆ ತಿಂತೀನಿ. ಸೊ ಅದು ತಿನ್ನೋದು ಆ ಒಂದು ಇಂಟರ್ವಲ್ ಹಸಿವಾಗೇ ತಪ್ಪಲ್ಲ. ಬಟ್ ಏನು ತಿಂತೀವಿ ಮನೆ ಊಟ ಅಂತಂದರೆ ಬರೀ ಕಾರ್ಬೋಹೈಡ್ರೇಟ್ ಜಾಸ್ತಿನೇ ಇರೋದು, ಪ್ರೋಟೀನ್ ಇರೋಲ್ಲ, ಫ್ಯಾಟ್ಸ್ ಇರುತ್ತೆ, ಫ್ಯಾಟ್ಸ್ ಲೆಕ್ಕ ಇರುತ್ತೆ, ಮತ್ತು ಕಾರ್ಬೋಹೈಡ್ರೇಟ್ ಜಾಸ್ತಿ ಇರುತ್ತೆ. ಯಾಕಂದರೆ ರೈಸು ಚಪಾತಿ ಅದೆಲ್ಲ ಇರುತ್ತೆ. ಅದ್ರ ಜೊತೆ ಚಟ್ನಿ ಮಾಡಿಕೊಂಡ್ರೆ ಕೊಕೊನಟ್ ಫ್ಯಾಟ್ ಇರುತ್ತೆ, ಮತ್ತು ತುಪ್ಪ, ಗೀ ಅನ್ನೋದು ನಮ್ಮಲ್ಲಿ ಜಾಸ್ತಿ. ನಾನು ಬ್ರಾಹ್ಮಿನ್ ವೆಜ್ ಆಗಿರೋದ್ರಿಂದ ಗೀ ಜಾಸ್ತಿ ಯೂಸ್ ಮಾಡ್ತೀನಿ. ಮಿಲ್ಕ್ ಪ್ರಾಡಕ್ಟ್ಸ್ ಎಲ್ಲ ಜಾಸ್ತಿ ಯೂಸ್ ಮಾಡೋದು. ಪನ್ನೀರ್ ಯೂಸ್ ಮಾಡೋಲ್ಲ. ಹಾಲು, ಮೊಸರು, ತುಪ್ಪ 3 ತುಂಬ ಯೂಸ್ ಮಾಡ್ತೀವಿ. ಫ್ಯಾಟ್ ಅಂಶದಲ್ಲಿ ಮತ್ತು ಕಾಯಿ ಇದು ಜಾಸ್ತಿ ಯೂಸ್ ಮಾಡ್ತೀವಿ. ಸೊ ಹಿಂಗೆ ಇದೆ. ಇದು ನಾನು ಡಾಕ್ಯುಮೆಂಟ್ ಮಾಡ್ಕೋತಾರೆ ಇನ್ಸ್ಟಾಗ್ರಾಮಲ್ಲಿ. ಅದು ತಪಸ್ ಪ್ರಾಜೆಕ್ಟ್ ಅಂತ ಒಂದು ಕ್ರಿಯೇಟ್ ಮಾಡಿದ್ದೀನಿ ನೇಮ್. ಯಾಕೋ ಆ ಒಂದು ತಪಸ್ಸೆ ಮಾಡ್ತಾ ಒಂದು ತಪಸ್ಸೆ ಅಲ್ವಾ, ಸೊ ಅದಕ್ಕೆ ಸೊ ಕ್ರಿಯೇಟ್ ಮಾಡಿ ಅಲ್ಲಿ ಅಪ್ಲೋಡ್ ಮಾಡ್ತೀನಿ. ಈಗೆಲ್ಲ ಪ್ರೈವೇಟ್ ಅಪ್ಲೋಡ್ ಆಗ್ತಾಯಿದೆ. ನನ್ನ ಒಂದು ಇದಕ್ಕೆ ಮುಂದೆ ಒಂದು ಸ್ವಲ್ಪ ಚೆನ್ನಾಗಿ ಮಾಡಿ ಆದಮೇಲೆ ಸ್ವಲ್ಪ ನನ್ನ ಕಾನ್ಫಿಡೆನ್ಸ್ ಬಂದಮೇಲೆ ಈ ಥರ ಮಾಡೋದ್ರಲ್ಲಿ ಈಗ ನಾವು ನೋಡ್ಕೊಂಡು ಮಾಡ್ತಾಯಿಲ್ಲ, ನಾನು ಎಲ್ಲೆಲ್ಲೂ ನೋಡ್ಕೊಂಡು ಮಾಡ್ತಾಯಿದ್ದೀನಿ. ಬಟ್ ಹೇಳ್ತಾಯಿದ್ದೀನಿ, ನನ್ನ ಮನಸ್ಸಿಗೆ ಬಂದು ಹೇಳ್ತಾಯಿದ್ದೀನಿ. ಯಾಕಂದರೆ ಮನೆಯಲ್ಲೂ ಯಾರೂ ಇಲ್ಲ, ಸೊ ಅದಕ್ಕೆ ನಾನು ಹೇಳೋಕ್ಕೆ ಒಂದು
ಕಾನ್ಫಿಡೆಂಟ್ ಇದೆ, ಹೇಳ್ತಾಯಿದ್ದೆ ಅವಾಗಿಂದ ಮನಸ್ಸಿಗೆ ಬಂದಿಂದಲ್ಲ ಬಿಟ್ಟು ಹೇಳ್ತಾಯಿದ್ದೀನಿ. ಆಲ್ರೆಡಿ 15 ಮಿನಿಟ್ಸ್ ವೀಡಿಯೋ ರೆಕಾರ್ಡ್ ಆಗಿದೆ. ಸೊ ಅದೇ, ಸೊ ಈಗ ಮಾತಾಡ್ತಾ 6800 ಇದೆ, 7400 ಇದೆ, ಈಗ 7929, 930, 8000 ಆಗುತ್ತೆ. ಇನ್ನೊಂದು 2K ಇದೆ. ಸೊ ಅದೇ ಕಾರ್ಡಿಯೋದಿಂದ ಸ್ಟಾರ್ಟ್ ಮಾಡಿದ್ದು. ನೆಕ್ಸ್ಟ್ ಹೋಮ್ ವರ್ಕೌಟ್ ನೆಕ್ಸ್ಟ್ ವೀಕಿಂದ ಸ್ಟಾರ್ಟ್ ಮಾಡ್ತೀನಿ, ಒಂದು 30 ಮಿನಿಟ್ಸ್ ಹೋಮ್ ವರ್ಕೌಟ್ ಮಾಡೋಗೆ. ಸೊ ಅದರಿಂದ ಕ್ಯಾಲರೀಸ್ ಬರ್ನ್ ಮಾಡ್ಬೋದು. ಜಿಮ್ಮು ಏನಂದರೆ ಇನ್ನು ಆಲ್ರೆಡಿ ನಾನು 5 ಸತಿ ಯಾವಾಗಿಂದ ನಾನು 11th 12th ಸ್ಟಾರ್ಟ್ ಮಾಡಿರೋದು ಜಿಮ್ಮು. ಬಟ್ ಇನ್ಕನ್ಸಿಸ್ಟೆಂಟು, 1 ವರ್ಷ ಪೇ ಮಾಡೋದು, ಹೋಗದೆ ಇರೋದು, ಒಂದು 4 ಮಂತ್ಸ್ ಹೋಗೋದು, ಅಂದರೆ ಇಡೀ ವರ್ಷದಲ್ಲಿ 4 ಮಂತ್ಸ್ ಹೋಗೋದು, ಹಾಗೆ ವಾರದಲ್ಲಿ ಒಂದು ಸತಿ ಹೋಗೋದು, ಆ ಥರ ಮಾಡೋದು. ಸೊ ಬೆಂಗಳೂರಲ್ಲಿ ಅಷ್ಟೇ ಒಂದು ಸತಿ ಕಟ್ಕೊಂಡು 10,000 ಕಟ್ಕೊಂಡಿದ್ದೆ, ಹೋಗಲ್ಲ. ಸೊ ಅದನ್ನೆಲ್ಲ ಮಾಡಿದಾಗ ಸುಮ್ಮನೆ ವೇಸ್ಟ್. ನಿನ್ನ ಕೈಯಲ್ಲಿ ಏನಿದೆ ಅದು ಮಾಡೋವಂಥದ್ದು. ಡಿಸಿಪ್ಲಿನ್ ಫಸ್ಟ್ ತಗೋಬೇಕು. ಸೊ ಇವಾಗ ನಾನು ಡಿಸಿಪ್ಲಿನ್ ಒಂದು 7 ಹ್ಯಾಬಿಟ್ಸ್ ಡಿಸಿಪ್ಲಿನ್ ಇದೆಯಲ್ಲ, ಅದರಲ್ಲಿ ಮ್ಯಾಕ್ಸಿಮಮ್ ಆಫ್ ಟೈಮ್ ವಾರದಲ್ಲಿ ಸ್ಯಾಟರ್ಡೇ ತನಕ ನಾನು ಹಾಕ್ಕೊಂಡಿದ್ದೀನಿ ಶೆಡ್ಯೂಲು. ಸೊ ಸ್ಯಾಟರ್ಡೇ ತನಕ ಹಾಕ್ಕೊಂಡಿದ್ರೆ ವಾರದಲ್ಲಿ 1 or 2 ಟೈಮ್ಸು ಫುಲ್ಲು 7 ಕಂಪ್ಲೀಟ್ ಮಾಡ್ತೀನಿ. ಬಟ್ ಅದರ್ ಡೇಸ್ 6 or 5 ಹ್ಯಾಬಿಟ್ಸ್ ಕಂಪ್ಲೀಟ್ ಮಾಡ್ತೀನಿ. ಬಟ್ ಮಾಡ್ತಾಯಿದ್ದೀನಿ, ಒಂದು ದಿನವೂ ಏನೂ ಮಾಡದೇ ಇರೋವಂಥದ್ದಿಲ್ಲ. ಹೇಳಬೇಕು ಅಂದರೆ ಸಂಡೇಸ್ ನಾನು ಆಫ್ ಇಟ್ಕೊಂಡಿದ್ದೀನಿ. ಬಟ್ ಆದ್ರೂ ಅವತ್ತು ಕ್ರಿಕೆಟ್ ಆಡೋಕ್ಕೆ ಹೋಗ್ತೀನಿ, ಅದು ಕ್ಯಾಲ್ಕುಲೇಟ್ ಮಾಡಲ್ಲ. ಮತ್ತು ಪೂಜೆ ಮಾಡ್ತೀನಿ, ಬುಕ್ ಓದಲ್ಲ. ಮತ್ತು ಕೆಲವೊಂದು ವಿಷಯದಲ್ಲಿ ಮಾಡಲ್ಲ. ಕೆಲವೊಂದು ಸತಿ ಮಾಡಿಬಿಡ್ತೀನಿ, ಮೋಟಿವೇಶನ್ ಇದ್ದರೆ ಮಾಡೋಣ ಅಂತ ಅಂದ್ಬಿಟ್ರೆ ಮಾಡಿಬಿಡ್ತೀನಿ. ಸೊ ಹಾಗೆ ಮಾಡಿ ಸರಿ ಮಾಡ್ಕೋಬೇಕು. ಈಗ ಆಲ್ರೆಡಿ 8th ಅಂದರೆ 108 ಇದ್ದೆ. 108 ವಾಟರ್ ವೆಯ್ಟ್ ಅಲ್ಲ ಇರುತ್ತೆ. ವಾಟರ್ ವೆಯ್ಟ್ ನೀವು ಸಡನ್ನಾಗಿ ಕ್ಯಾಲರೀಸ್ ಡೌನ್ ಮಾಡ್ತೀವಿ ಅಂದರೆ ವಾಟರ್ ವೆಯ್ಟ್ ಫಸ್ಟ್ ಕಮ್ಮಿ ಆಗುತ್ತೆ. ಸೊ ಅದಕ್ಕೆ ಸಡನ್ನಾಗಿ ನನಗೆ 107ಗೆ ಬಂತು. 108 107 ಬಂತು. 107 ಬಂದಾದಮೇಲೆ 105 ಬಂದೆ. ಯಾವತ್ತಿಂದ ಅಂದರೆ 9th 106.7 ಇದ್ದೆ. ಸರಿ ಕ್ಯಾಲ್ಕುಲೇಟ್ ಮಾಡಿ, ಇಲ್ಲಿದೆ ಇಲ್ಲ ಒಂದು ಇದಿದೆ, ಲೈಟ್ ಕಾಣ್ತಲ್ಲ. ಹಾಂ, ಸೊ ಎಲ್ಲ ಬರೆದಿಟ್ಟಿನಿ, ಏನೇನು ಮಾಡಬೇಕಂತನೂ ಇದೆ. ಸೊ ಈ ಥರದ ವೈಟ್ ಬೋರ್ಡ್ ಮೇಲೆ ಒಂದು ಇನ್ವೆಸ್ಟ್ ಮಾಡ್ಕೊಂಡ್ರೆ ಬೆಟರ್. ನಿಮ್ಮ ಕಣ್ಣು ಮುಂದೆನೇ ಕಾಣ್ತಾ ಇರ್ತೀವಿ, ಇದು ಮಾಡ್ಬೇಕು. ವೇಯಿಂಗ್ ಸ್ಕೇಲ್ ತೊಗೊಂಡಿದ್ದೀನಿ, ಕಿಚನ್ ವೇಯಿಂಗ್ ಸ್ಕೇಲು ಮತ್ತು ನಮ್ಮ ವೇಯಿಂಗ್ ಸ್ಕೇಲು, ಹ್ಯೂಮನ್ ವೇಯಿಂಗ್ ಸ್ಕೇಲ್ 2 ತೊಗೊಂಡಿದ್ದೀನಿ. ಸೊ ಟ್ರ್ಯಾಕ್ ಮಾಡ್ತೀನಿ. ವೇಯಿಂಗ್ ಸ್ಕೇಲ್ ಏನಂದರೆ ನಂದು ಆಟೋಮೆಟಿಕ್ ಫೋನಿಗೆ ಟ್ರ್ಯಾಕ್ ಆಗುವಂಥದ್ದು, ಹೆಲ್ತ್ ಸೈನ್ಸಿಂದಲೇ ಅದು ಒಂದಿದೆ, ಅದರಿಂದ ತೊಗೊಂಡಿದ್ದು. ಸೊ ಅದರಿಂದ ಬೇರೆ ಎಲ್ಲ ಯೂನಿಟ್ಸ್ ಎಲ್ಲ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಈಸಿ ಆಗುತ್ತೆ. ಚಾಟ್‌ಜಿಪಿಟಿಗೆ ಹಾಕ್ತೀನಿ, ಎಲ್ಲ ಹೇಳುತ್ತೆ ಏನೇನು ಯಾವ ಥರ ಅಂತ. ಸೊ ನನ್ನ ಮಸಲ್ ಮಾಸ್ ಇದೆ 6.4 kgs ಏನೋ ಮಸಲ್ ಮಾಸ್ ಏನೋ ಇದೆ. ಸೊ ನಾರ್ಮಲ್ಗಿಂತ 6.4 ಸಮಥಿಂಗ್ ಏನೋ ಇತ್ತು, ಕರೆಕ್ಟಾಗಿ ಗೊತ್ತಿಲ್ಲ. ನಮ್ಮ ಮುಂಚೆ ಪೋಸ್ಟ್ ಹಾಕಿರ್ಬೋದು ಏನೇನಾಗಿದೆ ಅಂತ. ಸೊ ಹಾಗೆ ನನ್ನ ಮಸಲ್ ಮೆಮೊರಿನೂ ಇದೆ ಕೆಲವೊಂದು. ಬಟ್ ನನ್ನ ಲೀನ್ ಮಾಸು 74-75 kgs ಇದೆ. ಸೊ ನನಗೆ ಏನು 80 kg ಹೋಗ್ಬೇಕಂತ ಅಂದರೆ ಆಲ್ಮೋಸ್ಟ್ 15% ಬಾಡಿ ಫ್ಯಾಟಿಗೆ ಹೋಗಿ ಲೀನಾಗಿರಬೇಕು ಅಂತ ಒಂದು ಸರ್ತಿ 6 ಪ್ಯಾಕ್ ಬರ್ಸ್ಕೋಬೇಕು. ಕನ್ಸಿಸ್ಟೆಂಟಾಗಿರೋ ಕಷ್ಟ ಇರುತ್ತೆ, ಕನ್ಸಿಸ್ಟೆಂಟ್ 6 ಪ್ಯಾಕ್ ಇರೋದು ಕಷ್ಟ ಇರುತ್ತೆ. ಬಟ್ ಒಂದು ಸರ್ತಿ 6 ಪ್ಯಾಕ್ ಬರ್ಸ್ಕೋಬೇಕು, ಆ ಫೀಲ್ ಮಾಡಬೇಕಲ್ಲ. ಸೊ ಅದು ಈ ವರ್ಷ ಮಾಡಬೇಕು. 2026 ಡಿಸೆಂಬರ್ ಒಳಗಡೆ ಹೆಲ್ದಿಯಾಗಿ ನ್ಯಾಚುರಲ್ ವೇಯಲ್ಲಿ ನಾನು ವೆಯ್ಟ್ ಕಮ್ಮಿ ಮಾಡಬೇಕು. ಈಗೇನು ಪ್ರೆಸೆಂಟ್ ಸಿಚುವೇಷನ್ 2026 ಎಲ್ಲ US ಒಜಂಪಿಕ್ ಅಂತ ಯಾವುದೋ ಒಂದು ಡ್ರಗ್ ಬಂದಿದೆ. ಇಲ್ಲ ಇಂಡಿಯಾದಲ್ಲಿ ಯಾರೋ ಒಂದು ವೀಡಿಯೋ ನೋಡಿ, ಐಶ್ವರ್ಯ ಅಂತ ಒಬ್ಬಳಿದ್ದಾಳೆ ಲೇಡಿ, ಅಂದರೆ ಬಾಡಿ ಥೈರಾಯ್ಡ್ ಸಮಥಿಂಗ್ ಇಶ್ಯೂಸ್ ಇತ್ತು. ಸೊ ಅದರಿಂದ ವೆಯ್ಟ್ ಲಾಸ್ ಮಾಡೋಕ್ಕೆ ತುಂಬ ಇದಾಗುತ್ತೆ, ಕಷ್ಟ ಆಗುತ್ತೆ. ಸೊ PCOD ಜೊತೆ ಅದು ಮಾಡೋಕ್ಕೆ ಕಷ್ಟ ಆಗುತ್ತೆ. ಸೊ ಅದಕ್ಕೆ ಅವಳು ಏನು ಮಾಡೋದು ಅಂದರೆ ಶಿ ಹ್ಯಾಡ್ ಅಮೌಂಟ್. ಸೊ ಆ ಶಾರ್ಟಿಗೆ 4,000 rupees ಆಗುತ್ತಂತೆ ಪರ್ ಶಾರ್ಟು. ಸೊ ಆ ಒಂದು ML ಪರ್ಟಿಕ್ಯುಲರ್ ML ಕೊಡ್ತಾರೆ. ಸೊ ಆ MLಗೆ 4,000. ಈಗ ML ಜಾಸ್ತಿ ಮಾಡ್ತೀವಿ ಅಂದರೆ ಇನ್ನೂ ಕಾಸ್ಟ್ಲಿ ಆಗುತ್ತೆ. ಸೊ ಪ್ರತಿ ವೀಕು, ಸೊ ತಿಂಗಳಲ್ಲಿ 4 ಶಾರ್ಟ್ಸ್. 4 ಶಾರ್ಟ್ ಅಂದರೆ ಪರ್ ಶಾರ್ಟ್ 4,000 rupees. ಸೊ 4 4 16,000 rupees ಪರ್ ಮಂತ್. ಶಿ ಟುಕ್ ಇಟ್ ಫಾರ್ 6 months. ಸೊ ಶಿ ಲಾಸ್ಟ್ ಫ್ರಮ್ 84 kgs to 61 kg ಸಮಥಿಂಗ್. ಸೊ ಮುಂಜಾರ ಡ್ರಗ್ ನೇಮ್ ಇಸ್ ಮುಂಜಾರ. ಸೊ ಆ ಮುಂಜಾರ ಡ್ರಗ್ ಇದೆ. ಸೊ ಆ ಥರದ್ದು ಕ್ಲಿನಿಕಲ್ ಲೀಗಲ್ ವೇನೇ ಇರುತ್ತೆ. ಬಟ್ ಅದು ಮಾಡೋಕ್ಕೆ ಹೋಗ್ಬಾರ್ದು, ನ್ಯಾಚುರಲ್ ವೇ ಮಾಡಬೇಕು.
ಆಮೇಲೆ ನನ್ನ ಲೈಫಲ್ಲೆಲ್ಲ ಫುಲ್ಲು ಏನು ನಾನು ತೆಳ್ಳಗಿದ್ದೆ ಅಂತ ಇಲ್ಲ. ತೆಳ್ಳಗೆ ಅಂತಂದರೆ ನನ್ನ ಬಾಡಿ ಫ್ಯಾಟ್ ಇತ್ತು, ಹೊಟ್ಟೆಗೆ ಬೊಜ್ಜಿತ್ತು, ನಮ್ಮ ಮೊದಲಿಂದ ನನ್ನ ಫ್ಯಾಟ್ ಇತ್ತು. ಆ ಒಂದು ಇದರಿಂದ ವಯಸ್ಸು ಇಷ್ಟು ದೈತ್ಯವಾಗಿ ಬೆಳೆದಿದ್ದೀನಿ. ಸೊ ನಾನು 5'4", ನಾನು 5'4" ಇದೆ. ಒಂದು 98, 97 ಎಲ್ಲ ಇದ್ದರೆ ನನ್ನದೇನು ತುಂಬ ಫ್ಯಾಟ್ ಪರ್ಸನ್ ಅಂತ ಇಲ್ಲ, ಟಾಲಾಗಿರ್ತೀನಿ. ಸೊ ನನಗೆ ಅಷ್ಟು ಫ್ಯಾಟ್ ಇದೆ ಅಥವಾ ದಪ್ಪ ಇದ್ದೀನಿ ಅಂತ ಗೊತ್ತಾಗ್ತದೆ. ಸೊ ನಾನು ಅಪ್ಲೋಡ್ ಮಾಡಿರ್ಬೋದು ನನ್ನ ಫಿಸಿಕ್ ಹೆಂಗಿದೆ ಅಂತ, ಮಾಡಿದ್ದೀನಿ ಫಿಸಿಕ್ ಹೆಂಗಿದೆ ಅಂತ. ಬಟ್ ಅದೇ, ಸೊ ಈ ಥರ ವಾಕ್ ಮಾಡ್ತಾ ವೀಡಿಯೋ ಮಾಡಿದಾಗ ನಮ್ಮ ಪ್ರೋಗ್ರೆಷನ್ ಹೆಲ್ಪ್ ಆಗುತ್ತೆ. ಸೊ ಆವಾಗ ವೀಡಿಯೋ ಮಾಡ್ತಾಯಿದ್ದೆ. ಇನ್ನು ನನಗಿನ್ನೂ ಕಂಟೆಂಟ್ ಕ್ರಿಯೇಟರ್ ಟೈಪ್ ಮಾಡಬೇಕು ಅಂತ, ಅಂದರೆ ಡೈಲಿ ಟ್ರ್ಯಾಕ್ ಮಾಡಬೇಕು, ಜೊತೆ ಕಂಟೆಂಟ್ ಸ್ಕ್ರಿಪ್ಟ್ ಮಾಡಿ ಏನಾದ್ರು ವೀಡಿಯೋ ಮಾಡಬೇಕು ಅಂತ ಅನ್ಸುತ್ತೆ. ಬಟ್ ಈಗ ಪ್ರೆಸೆಂಟ್ ಸ್ಟಾರ್ಟಿಂಗಲ್ಲಿ ಈ ಥರ ಸ್ಟಾರ್ಟ್ ಮಾಡೋದೇ ಬೆಸ್ಟು ಎಲ್ಲದಕ್ಕಿಂತ. ಸೊ ನೋಡೋಣ ಮುಂದೆ ಹೆಂಗಾಗುತ್ತೆ ಅಂತ. ಇಟ್ಸ್ ಆಲ್ರೆಡಿ ಬಿನ್ 21 minutes ವೀಡಿಯೋ. ಬಟ್ ಇದು ಯಾರು ನೋಡ್ತಾರೆ ಬಿಡ್ತಾರೆ ಅಂತ ಅಲ್ಲ, ನನಗೆ ಮಾಡ್ಕೋತಾರೆ. ಸೊ ಅದೇ ವಾಕಿಂಗ್ ಮಾಡ್ತಾ ಆಗ್ಬಿಡುತ್ತೆ 6491 ಸ್ಟೆಪ್ಸ್. ಅದೇ ಈಗ 450 calories ಬೈ ಡೂಯಿಂಗ್ 10K ಸ್ಟೆಪ್ಸ್ ಅಂತ ಇದೆ, 10K ಪ್ಲಸ್ ಸ್ಟೆಪ್ಸ್ ಅಂತ ಇದೆ. ಪ್ಲಸ್ ಇರೋದೆಲ್ಲ ಗಿಫ್ಟು, ಅದು ಪ್ಲಸ್ ಏನೇ ಆದರೂ ಒಂದು ಮಿನಿಮಮ್ 10K ಮಾಡಬೇಕು. ಅದಾದಮೇಲೆ ಫೋನ್ ತೊಗೊಂಡು ಎಲ್ಲೇ ಸುತ್ತಾಡಿದ್ರು, ದಿನದಲ್ಲಿ ಎಲ್ಲೇ ಸುತ್ತಾಡಿದ್ರು ಅದು ಅಡಿಷ್ನಲ್ ಗಿಫ್ಟ್. ಸೊ ಆ ಒಂದು ಕಾನ್ಸೆಪ್ಟ್. ಸೊ ಏನೇ ಮುಂದೆ ನೀವು ಮಾಡೋದಾದ್ರೂ ಬೆಳಗ್ಗೆ ಅಷ್ಟೊತ್ತಿಗೆ ಮುಗಿಸ್ಕೊಳ್ಳಿ. ಈಗ ಜಿಮ್ಮಿಗೆ ಹೋಗೋ ಡಿಫ್ರೆಂಟ್ ಬಿಡಿ, ಬಟ್ ವಾಕಿಂಗ್ ಅಥವಾ ಸೈಕ್ಲಿಂಗ್ ಬಿಡಿ, ವಾಕಿಂಗ್ ಹೇಳ್ತಾರೆ. ಬೇರೆ ಯಾವುದೇ ಆ್ಯಕ್ಟಿವಿಟಿ ಇದ್ರೂ ನೀವು ವಾಕಿಂಗ್ ಒಂದು ಬಿಟ್ಬಿಡಿ. ವಾಕಿಂಗ್ ಒಂದು ನೀವು ಒಂದು 5K ಹಾಕ್ಕೊಂಡಿದ್ರೆ 5K ಕಂಪ್ಲೀಟ್ ಮಾಡಲೇಬೇಕು. ಅದು ಆ ಕಂಪ್ಲೀಷನ್ ಮಾಡೋವಂಥ ಮಾರ್ನಿಂಗ್ 12 o'clock ಒಳಗಡೆ ಕಂಪ್ಲೀಟ್ ಮಾಡೋಕ್ಕೆ ಪ್ಲ್ಯಾನ್ ಮಾಡಿ. ಮಾರ್ನಿಂಗ್ ಎಷ್ಟೊತ್ತಿಗಾದ್ರೂ ಹೇಳಿ, ಬಟ್ ಸ್ಲೀಪ್ ಅಷ್ಟೇ. ನಾನು 11:30 ಮಲ್ಕೋತೀನಿ. 11:30 ಹಂಗೆ ನಿದ್ದೆ ಬಂದಿರುತ್ತೆ ನನಗೆ, ಯಾಕಂದ್ರೆ 11 ಹಾಗೆ 10:45 11 ಹಂಗೆ ಪ್ರಿಪೇರ್ ಮಾಡ್ತೀನಿ ಮಲ್ಕೊಳ್ಳೋಕ್ಕೆ. ಸೊ ಅಷ್ಟರಲ್ಲಿ ನಿದ್ದೆ ಬಂದಿರುತ್ತೆ. ಸೊ ಮಾರ್ನಿಂಗು 6:30 7ಗೆ 6:30 ಅಂದರೆ 11:30 to 6:30 ಅಂದರೆ 7 hours ಸ್ಲೀಪು. ಸೊ ಆ ಬಾಡಿಗೆ ಸಾಕಾಗಿದೆ, ಸಾಕು. ಸೊ 6:30ಗೆ ಅದಾದಮೇಲೆ ನನ್ನ ಏನೇನಿದೆ ಅದನ್ನು ಮಾಡ್ಕೋತೀನಿ ಪ್ರೆಸೆಂಟಾಗಿ. ಈಗಿನ ಅನ್ಎಂಪ್ಲಾಯ್ಡ್ ಆಗಿರೋದ್ರಿಂದ ಮನೇಲೇ ಇರೋದ್ರಿಂದ, ಸೊ ಐ ಹ್ಯಾವ್ ಟೈಮ್ ಟು ಡೂ ದಿಸ್ ಆ್ಯಂಡ್ ಆಲ್. ನಾನು ಯಾವಾಗ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಆವಾಗ ನನ್ನ ಶೆಡ್ಯೂಲ್ಸ್ ಎಲ್ಲ ಚೇಂಜ್ ಆಗುತ್ತೆ. ಬಟ್ ಆ ಸ್ಲೀಪು ಮೇನ್ಲಿ ಸ್ಲೀಪ್ 6 hours ಸ್ಲೀಪಲ್ಲಿ ನೀವು ವಾರದಲ್ಲಿ ಒಂದು ದಿನ ಮಾಡಿದ್ರೆ ಓಕೆ, ಬಟ್ ಡೈಲಿ 6 hours ಸ್ಲೀಪ್ ಸರಿ ಹೋಗೋಲ್ಲ. 7 hours ಸ್ಲೀಪ್ ಬೇಕಾಗುತ್ತೆ. ಸೊ ಫಸ್ಟು ಸ್ಲೀಪನ್ನ ಹಾಕ್ಕೊಂಡು ಇಷ್ಟೊತ್ತಿಗೆ ಮಲ್ಕೋತೀನಿ, ಇಷ್ಟೊತ್ತಿಗೆ ಮಾಡ್ತೀನಿ ಅಂತ. ಸೊ 1 hour ಬಿಫೋರ್ ಸ್ಲೀಪು ತನಕ, ಸೊ 8 hours ಅಂತ ಲೆಕ್ಕಾಚಾರ ಇಟ್ಕೊಂಡು, ಅಥವಾ ನೀವು 8 hours ಮಲ್ಕೋತೀನಿ ಅಂದರೆ 9 hours ಲೆಕ್ಕಾಚಾರ ಹೇಳ್ಕೊಂಡು ಇದು ಮಾಡೋಕ್ಕೆ. ಯಾಕಂದರೆ 1 hour ಬಿಫೋರ್ ಸ್ಲೀಪು ನೀವೇನು ವರ್ಕ್ ಇಟ್ಕೋಬಾರ್ದು, ಅಥವಾ ಫ್ರೀಯಾಗಿ ಕೂತ್ಕೋಬೇಕು. ಒಂದು ಬುಕ್ ಓದಾದ್ರೆ ಓದ್ಬೋದು ಅಷ್ಟೇ, ಬುಕ್ ಓದ್ಬೋದು ಬಿಟ್ಟರೆ ಫೋನ್ ಯೂಸ್, ಲ್ಯಾಪ್ಟಾಪ್ ಯೂಸ್ ಅದೆಲ್ಲ ಮಾಡಬಾರ್ದು. ಸೊ ಅವಾಗ ನಿಮ್ಗೆ ಬೇಗ ನಿದ್ದೆ ಬರೋದು. ಇಲ್ಲಾಂದರೆ 11:30ಗೆ ನೀವು ಮಲ್ಕೊತೀರ ಅಂದರೆ 12 ಆಗುತ್ತೆ, 12:15 ಆಗುತ್ತೆ. ಸೊ ನಿಮ್ಮ ಸ್ಲೀಪ್ 7 hours ಕಂಪ್ಲೀಟ್ ಆಗೋಲ್ಲ. ಸೊ ಆ ಟೈಪು ಬಿಫೋರ್ 1 hour ಸ್ಲೀಪಿಂಗಿಂದ ಮುಂಚೆ, ಅಂದರೆ 11:30 ಮಲ್ಕೋತಿದ್ರೆ 10:30ಇಂದ ಮಲ್ಕೊಳ್ಳೋಕೆ ಪ್ರಿಪ್ರೇಷನ್ ಮಾಡಬೇಕು. ಸೊ ನೀವೇನಾದ್ರು ಸ್ಕಿನ್ ಕೇರ್ ರೂಟೀನ್ ಮಾಡ್ತಾಯಿದ್ರೆ ಮಲ್ಕೊಳ್ಳೋಕ್ಕಿಂತ ಮುಂಚೆ ಅದನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಸ್ಕಿನ್ ಕೇರ್ ರೂಟೀನ್ ಮಾಡಿ, ಆಮೇಲೆ ನೀವು ಅಥವಾ ನೀವು ಒಂದು ವಾಕಿಂಗ್ ಒಂದು 1K ಸ್ಟೆಪ್ ಮಾಡೋಣ 10 minutes ಅಂತ ಆವಾಗ ವಾಕ್ ಮಾಡಿ ಮಲ್ಕೊಳ್ಳೋದಾದ್ರೆ, ಸೊ ಬಾಡಿಗೆ ಸ್ಟ್ರೈನ್ ಮಾಡಿ ಮಲ್ಕೊಂಡ್ರೆ ನಿದ್ದೆ ಬಂದು. ಸ್ಟ್ರೈನ್ ಅಂದರೆ ಹಾರ್ಶ್ ಸ್ಟ್ರೈನ್ ಅಲ್ಲ, ಸಿಂಪಲ್ 10 minutes 15 minutes ವಾಕ್ ಮಾಡಿ ಮನೆಯಲ್ಲೇ ತಿಂದಿರ್ತೀರ. ಸೊ ವಾಕ್ ಮಾಡಿ ಮಲ್ಕೊಳ್ಳಿ. ಲಿಕ್ವಿಡು ಅಷ್ಟೇ, ಲಿಕ್ವಿಡು 2 hours ಮುಂಚೆ ಬಿಫೋರ್ ಸ್ಲೀಪ್, ಅಂದರೆ 8 o'clock ಲಾಸ್ಟ್ ಮಾಡಿ. ಸೊ ನಾನು ಅಷ್ಟೇ ಮಾರ್ನಿಂಗ್ 7ಇಂದ ಸಂಜೆ 8 ತನಕ ನೀರು ಕುಡಿಬೇಕು ಅಂತ. ಸೊ 1 hour ರಿಮೈಂಡರ್ ಇಟ್ಕೊಂಡಿದ್ದೀನಿ ಹೆಲ್ತಿಫೈ ಮೇಲೆ. ಸೊ 1 hour ರಿಮೈಂಡರ್ ಮಾಡುತ್ತೆ. ಸೊ 7ಇಂದ 8 ಅಂತ ಅಂದರೆ ಎಷ್ಟು, 8 hours. 7ಇಂದ 8 ಅಂದರೆ 5 hours 12ಗೆ, ಆಮೇಲೆ 8 5 1 13 hours 13. ಸೊ 250 ml ಪ್ರತಿ 1 hour ಕುಡಿತೀರ ಅಂತಂದ್ರೂ 13 glasses 250 ml.
13 ಗ್ಲಾಸ್. ಸೊ 15 ಗ್ಲಾಸಸ್ ಅಂದರೆ 3.75 ಅಂದರೆ 1 ಗ್ಯಾಲನ್ನು. ಸೊ ನೀವು 3 ಲೀಟರ್ಸ್ ನೀರು ಕುಡಿತೀರಾ. 12 ಗ್ಲಾಸಸ್ ಅಂತ ಅಂದರೆ ಸೊ 12 ಗ್ಲಾಸಸ್ ಅಂದರೆ 3 ಲೀಟರ್ಸ್ ಆಗುತ್ತೆ. 3 ಲೀಟರ್ಸ್ ಪ್ಲಸ್ಸಲ್ಲಿ ನಿಮ್ಗೆ ಇಷ್ಟ. ಸೊ 3 ಲೀಟರ್ಸ್ ಮಿನಿಮಮ್ ಕುಡಿತೀರಾ. ಸೊ ಹಾಗೆ ಸಾಕು ಅನಿಸುತ್ತೆ ವಿಡಿಯೋ. ನೆಕ್ಸ್ಟ್ ನಾಳೆ ಅಥವಾ ಯಾವತ್ತಾರು ವೀಡಿಯೋ ಮಾಡ್ತೀನಿ. ಸೊ ಈಗ ಮಾಡಬೇಕು ಅಂತ ಅನಿಸ್ತು. ಸೊ ಅದಕ್ಕೆ ರೋಡ್ ಟು 80 ವರ್ಷದಲ್ಲಿ 80 ಮಾಡ್ತೀನಿ. ಹಂಗಾರು ಸರಿ, ಬಿಡೋದಿಲ್ಲ. ಲೀಗಲ್ ವೇಯಲ್ಲಿ, ನ್ಯಾಚುರಲ್ ವೇಯಲ್ಲಿ 80 kgs ಡ್ರೀಮ್ ಮಾಡ್ತೀನಿ. ನನ್ನ ಫೇಸ್ ಹೆಂಗೆ ಆಗ್ಬಿಟ್ಟಿದೆ ಎಲ್ಲ ಫುಲ್ ಕೂದಲು ಕರ್ಲಿ ಥರ ಎಲ್ಲ ಚೇಂಜಸ್ ಕಾಣುತ್ತೆ, ಚೇಂಜಸ್ ಇರುತ್ತೆ. ಸೊ ಪೀಸ್ ಔಟ್.